ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ನಾನು ದಲಿತರು ಹಾಗೂ ಎಲ್ಲ ಜನಾಂಗದವರನ್ನ ಮೇಲೆತ್ತುವ ಕೆಲಸ ಮಾಡ್ತಿದ್ರೆ ಸುಖ ಸುಮ್ಮನೆ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸುತ್ತಿರುವ ಮಾಜಿ ನಿರ್ದೇಶಕರೇ ಎಚ್ಚರ. ನೀವು ಮಾಡಿರುವ ಕೆಲಸಗಳು ಎಲ್ಲ ನನಗೆ ತಿಳಿದಿದೆ ಅಂತ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸುರಿಗೇನಹಳ್ಳಿಯಲ್ಲಿ ಬಿಎಂಸಿ ನೂತನ ಹಾಲಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನಲ್ಲೆಲ್ಲ ಬಿಎಂಸಿ ಮಾಡಬೇಕು ಅಂತ ಹೋರಾಡಿರೋದು ನಾನೊಬ್ಳೆ. ಇಡೀ ಜಿಲ್ಲೆಯಲ್ಲಿ ಹಸುಗಳ ಮರಣ ಕಮ್ಮಿ ಇರೋದೇ ಗುಬ್ಬಿ ತಾಲೂಕಿನಲ್ಲಿ. ಅದಕ್ಕೆ ನಮಗೆ ತುಮುಲ್ ವೈದ್ಯರು ಹಾಗೂ ಅಧಿಕಾರಿಗಳು ಅವರ ಶ್ರಮ ಬಹಳ ಮುಖ್ಯವಾಗಿದೆ. ಈ ಹಿಂದೆ ನಾನು ನಿರ್ದೇಶಕಿಯಾಗಿ ಬಂದ ಮೇಲೆ ತಾಲೂಕಿನಲ್ಲಿ 83,000 ಲೀಟರ್ ಹಾಲು ಮಾತ್ರ ತುಮುಲ್ ಡೈರಿಗೆ ಬರ್ತಾ ಇತ್ತು. ಒಂದು ತಿಂಗಳ ಹಿಂದೆ 1,28,000ಕ್ಕೆ ಏರಿದೆ. ನಮ್ಮ ತಾಲೂಕಿನಲ್ಲಿ ಖಾಸಗಿ ಡೈರಿಗಳು ಇವೆ. ನಾನು ಹಳ್ಳಿಗಳಿಗೆ ಹೋದಾಗ ಜನರು ಹೇಳ್ತಾರೆ, ಮೇಡಮ್ ಖಾಸಗಿ ಡೈರಿಗಳು ಜಾಸ್ತಿ ಇರುವುದು ನಿಮ್ಮ ತಪ್ಪಲ್ಲ, ಈ ಹಿಂದೆ ಇದ್ದ ನಿರ್ದೇಶಕರ ಪಾಪದ ಫಲ. ಅದು ನಾನು ತಾಲೂಕಿನಲ್ಲಿ ಎಲ್ಲ ಜನಾಂಗದವರನ್ನ ಮೇಲೆತ್ತುವ ಕೆಲಸ ಮಾಡ್ತಿದ್ದೇನೆ. ಕೆಲವರು ನನ್ನ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುತ್ತಿದ್ದಾರೆ ಅಂತ, ಅದರ ಪರಿಣಾಮ ಮುಂದೆ ಗೊತ್ತಾಗ್ತದೆ ಅಂತ ತಿಳಿಸಿದ್ರು. ಇವತ್ತು ಅಂಕಲ್ಕೊಪ್ಪದಲ್ಲಿ 24 ಕ್ಯಾನ್ ಪ್ರೈವೇಟ್ ಡೈರಿಗೆ ಹೋಗುತ್ತೆ. ವೀರಣ್ಣಗುಡಿಗೆ 10 ಕ್ಯಾನ್ ಹೋಗ್ತಿತ್ತು. ಈಗ ಅಲ್ಲಿ ಡೈರಿ ಮಾಡ್ಕೊಟ್ಟಿದ್ದೀವಿ, ಉಪಕೇಂದ್ರ ಮಾಡ್ಕೊಟ್ಟಿದ್ದೀವಿ. ಅಲ್ಲಿಂದ ಇಬ್ಬರು ಡಿವೈಡ್ ಆಗಿದೆ. ಡೈರಿ ಮಾಡೋದು 15-20 ದಿವಸ ಆಗಿರುವುದು. ಬಹುಶಃ ಇವತ್ತು 15-20 ತಿಂಗಳೊಳಗಡೆ ಅಲ್ಲಿ ಪ್ರೈವೇಟ್ ಡೈರಿನ ಮುಚ್ಚಿಸ್ತೀವಿ. ಈ ತರ ನಮ್ಮ ಕೆಲಸ. ನಮ್ಮ ತಾಲೂಕಲ್ಲಿ ಪ್ರೈವೇಟ್ ಡೈರಿ ಸಿಸಿ ಇದೆ. ನನಗೆ ಶಾಖ ಆಯ್ತು. ನೀವು ಮಾಡಿದ್ದಲ್ಲ ಮೇಡಮ್, ಮೊದಲಿದ್ದ ಪಾಪದ ಫಲ ಅದು. ಸೊ ಹೀಗೆ ಅವ್ರು ಮಾಡಿದ ಪಾಪ ಕರ್ಮಗಳನ್ನ ಇನ್ನೊಬ್ರಿಗೆ ಯಾಕೆ ತೋರಿಸ್ಬೇಕು, ಇನ್ನೊಬ್ರಿಗೆ ಯಾಕೆ ಹೇಳಬೇಕು? ಈಗ ನಾವು ಹೋಗಿ ಸಾಕಷ್ಟು ಡೈರಿಗಳನ್ನ ಮಾಡಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಈಗಾಗಲೇ 6 ಡೈರಿಗಳು ಮತ್ತೆ ಆಗಿದೆ. ಈಗ ನೋಂದಣಿಗೆ ಹೋಗಿದೆ. ಇನ್ನೊಂದು ತಿಂಗಳ 6 ಡೈರಿಗಳನ್ನು ಸಿದ್ಧ ಮಾಡಿ ನಮ್ಮಲ್ಲಿ ಗೊಲ್ಲೂರಲ್ಲಿ ಸುರ್ಗೇನಲ್ಲಿ ಒಂದು ಊರು ಬಿಟ್ರೆ ಇಡೀ ತಾಲೂಕಲ್ಲಿ ಗೊಲ್ಲ ಜನಾಂಗ ಇರುವಂತ ಯಾವ ಊರಲ್ಲೂ ಡೈರಿ ಇಲ್ಲ. ಇನ್ನೊಂದು ಚೋಳರಟ್ಟಿ ಅಂತ ಒಂದಿದೆ, ಅಲ್ಲಿ ಲಿಂಗಾಯತರಿದ್ದಾರೆ ಮತ್ತು ಗೊಲ್ಲರಿದ್ದಾರೆ. ಅಲ್ಲಿ ಒಂದಷ್ಟು ಡೈರಿ, ಅವರಲ್ಲೂ ಡೈರಿ ಇದೆ. ಯಾಕೆ ನೀವು ಗೊಲ್ಲರು ಓಟ್ ಹಾಕ್ತಿದ್ರಲ್ಲ, ನಮ್ಗೆ ಹಾಕಿರೋ ಬೇರೆಯವ್ರು ಹಾಕಿರೋ ಬೇರೆ ವಿಚಾರ. ನಿಮ್ ಲೀಡರ್ಗಳು ಇದ್ರು ಅಲ್ವಾ, ನೀವು ಓಟ್ ಹಾಕಂತ ಲೀಡರ್ಗಳು ಇದ್ರು, ಅವತ್ತು ಡೈರೆಕ್ಟ್ ಇದ್ರು. ನೀವ್ ಯಾಕೆ ಅವತ್ತು ನಿಮ್ಮ ಜನಾಂಗಕ್ಕೆ ಯಾಕೆ ತೆಗಿಬೇಕು ಅಂತ ಕೇಳಿಲ್ಲ. ನೀವು ಕಾಸು ಮಾಡ್ಕೊಂಡು ನಾಳೆ ನೀವು ಅವ್ರ ಮುಂದೆ ತಿಳ್ಕೊಂಡು ಮಾತಾಡ್ತೀರಲ್ಲ, ಅದಕ್ಕೆ ನಿಮ್ಗೆ ಏನು ಮಾಡ್ಕೊಡುವ ಅಂತ ಡಿಸೈಡ್ ಮಾಡ್ಕೊಂಡು ನೀವು ಒಂದೇ ಒಂದು ಉದಾಹರಣೆ ಕೊಡಿ ನಮ್ಗೆ ಎಲ್ಲಾಗಿದೆ ಗೊಲ್ಗಟ್ಟಿಗಳಲ್ಲಿ ಡೈರಿಗಳು ಅಂತ. ನಾನ್ ಮಾಡ್ತಾ ಇದ್ದೀನಿ ಅಲ್ವಾ, 5 ಕಸೋಟಿಗಳು ಒಂದು ಮಾಡಿದ್ದೀನಿ. ಇನ್ನಷ್ಟು ಇನ್ನೊಂದು 12 ಡೈರಿಗಳನ್ನ ಒಗ್ಗಟ್ಟಿ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನೀವೆಲ್ಲ ಬೇರೆ ಬೇರೆ ಊರಿಂದೆಲ್ಲ ಬಂದಿದ್ದೀರಿ, ತುಂಬಾ ಜನ ಬಂದಿದ್ದೀರ. ಈ ತರ ಫಂಕ್ಷನ್ ಮಾಡಿ ಎಲ್ಲರಿಗೂ ತಿಳುವಳಿಕೆ ಮೂಡಿಸುವಂತ ಕಾರ್ಯನ ಯಾವತ್ತಾದ್ರೂ ಮಾಡಿದ್ರ? ಯಾವತ್ತಾದ್ರೂ ಮಾಡಿದ್ರ? ನಾವ್ ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಜನಕ್ಕೆ ಯಾವ ಇದ್ರ ಬಗ್ಗೆ ಗೊತ್ತಿಲ್ಲ. ಇನ್ಶೂರೆನ್ಸ್ ಅಂದ್ರೆ ಗೊತ್ತಿಲ್ಲ. ಆಮೇಲೆ ನಿಮ್ಗೆ ಒಕ್ಕೂಟದಿಂದ ಬರುವಂತ ಮನುಷ್ಯ ಸತ್ತಾಗ ಬರುವಂಥದ್ದು, ಮತ್ತೆ ಮಕ್ಕಳು ಕೊಡುವಂಥದ್ದು, ಎಜುಕೇಶನ್ಗೆ ಮಾಡುವಾಗ ಡೈರಿಗಳಲ್ಲಿ ಓದೋ ನಮ್ಮ ಡೈರಿಯಿಂದ ಕೊಡ್ತೀವಿ. ಹಾಸ್ಟೆಲ್ ವ್ಯವಸ್ಥೆ ಕೊಡ್ತೀವಿ, ಹಸು ಸತ್ರ ದುಡ್ಡು ಕೊಡ್ತೀವಿ, ಮನುಷ್ಯ ಸತ್ರ ದುಡ್ಡು ಕೊಡ್ತೀವಿ. ಅದು ಸೇರಿದಾಗ ಮಾತ್ರ. ಹೈಯರ್ ಎಜುಕೇಶನ್ಗೆ ಸಹಾಯ ಮಾಡ್ತೀವಿ, 25,000 ದುಡ್ಡು ಕೊಡ್ತೀವಿ. ಬಿ ಓದುವಾಗ ಅದಕ್ಕೆಲ್ಲ 10,000 ಕೊಡ್ತೀವಿ. ಈ ಥರದ್ದೆಲ್ಲ ಬೇಕಾದಷ್ಟು ನಮ್ಮಲ್ಲಿ ಒಕ್ಕೂಟದಿಂದ ತುಂಬಾ ಸಹಾಯ ಮಾಡ್ತಾರೆ. ನಮ್ಮ ಒಕ್ಕೂಟ ಒಂಥರ ಕಾಮಧೇನು ತರ. ಮತ್ತೆ ಹಾಲಾಗೋರಿಗೆ ಸೇರಿದ ಎಲ್ಲ ರೀತಿ ಸಹಕಾರ ನಾವು ಒಕ್ಕೂಟ ಮಾಡ್ತೀವಿ. BMCನ ತಾಲೂಕು ಪೂರ್ತಿ ಮಾಡಲೇಬೇಕು BMC ಅಂತ ಹೊರಟಿರೋದು ನಮ್ಮೊಂದೇ. ಗೊತ್ತಿಲ್ಲ ಅದ್ಯಾಕೆ ನಾನ್ ಮಾತ್ರ ಇನಿಷಿಯೇಟ್ ತಗೊಂಡಿದ್ದೀನಿ, ನಮ್ಮ ತಾಲೂಕು ಮಾತ್ರ ಕ್ಯಾನ್ಲೆಸ್ ಆಗ್ಬೇಕು ಅಂತ ಎಲ್ಲ ಹೇಳ್ತಾರೆ. ಮೇಡಮ್ ನೀವು ಕ್ಯಾನ್ಲೆಸ್ ಮಾಡಬೇಕು, ನೀವೆಲ್ಲ ಮಾಡಿ ಅಂತ. ಬಟ್ ಅವ್ರ ತಾಲೂಕಿಗೆ ಯಾರಿಗೂ ಇದು ಅಪ್ಲೈ ಆಗಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಹಸುಗಳ ಮರಣ ವಿಚಾರ ಬಂದಾಗ ಇಡೀ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲೇ ಕಮ್ಮಿ ರಾಸುಗಳ ಮರಣವನ್ನ ನಾವು ನೋಡ್ತಾ ಇರೋದು. ಅದಕ್ಕೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗಗಳು ಅದಕ್ಕೆ ನೇರ
ಆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಸಲ್ಲಬೇಕು. ಯಾಕೆ ಇವತ್ತು ನಮ್ಮ ತಾಲೂಕು ವಸೂಲು ಮಾಡದಲ್ಲಿ ಕಮ್ಮಿ ಇದೆ ಅಂದ್ರೆ ಅವರ ಶ್ರಮ ಮತ್ತು ಅವರ ಇನ್ವಾಲ್ವ್ಮೆಂಟ್ ಅಷ್ಟಿದೆ. ಹಾಗಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಫಸ್ಟ್. ಹೀಗೆ ಆಮೇಲೆ ಇವತ್ತಿನ ದಿನಕ್ಕೆ ನಾನು ಬಂದಾಗ 83,000 ಲೀಟ್ರು ಹಾಲು ಬರ್ತಾಯಿತ್ತು. ಈಗಾಗಲೇ ಒಂದು ತಿಂಗಳಿಂದ 1,28,000 30,000 ಹೋಗಿತ್ತು. ಈಗಾಗಲೇ ಹಾಲಿನ ಪ್ರಮಾಣ ಸ್ವಲ್ಪ ಬಿಸಿಲು ಬರ್ತಾ ಇದ್ದ ಹಾಲಿನ ಪ್ರಮಾಣ ಕಮ್ಮಿ ಆಗ್ತಿರೋದ್ರಿಂದ ಈಗ 1,20,000 ಲೀಟರ್ ಹಾಲು ಬರ್ತದೆ. ಇನ್ನೊಬ್ರಿಗೆ ಹೇಳೋದು ಚೆನ್ನಾಗಿಲ್ಲ, ಅವ್ರೇನ ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನೋ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನನ್ನ ತಾಲೂಕಿನಲ್ಲಿ 138 ಹಾಲಿನ ಮೇನ್ ಡೈರೀಸ್ ನಾನು ಬಂದ. ಅದರಲ್ಲಿ ನಾವಾಗಲೇ 6 ಉಪಕೇಂದ್ರಗಳನ್ನ ಮೇನ್ ಡೈರಿಗಳನ್ನ ಮಾಡಿದ್ದೀವಿ. ಇನ್ನೊಂದು 2 ಬೇರೆ ಡೈರಿಗಳು 8, 9 ನಮ್ಮಲ್ಲಿ ಡೈರಿಗಳಾಗಿದೆ. ಉಪಕೇಂದ್ರಗಳು ಅಲ್ಲೇ ಮಾಡಿದ್ದೀವಿ. 138 ಡೈರಿನಲ್ಲಿ ಸಿಎಸ್ಪುರ ಹೋಬಳಿ ಭಾಗಕ್ಕೆ ಬರೀ 10 ಡೈರಿ, ಈ ಭಾಗಕ್ಕೆ 128 ಡೈರಿ. ಈ ಭಾಗದಲ್ಲಿ ಅರ್ಧ ಕ್ಯಾನ್ ಬರುವಂತ ಊರಿಗೂ ಒಂದು ಡೈರಿ ಕೊಟ್ಟಿದ್ದೀವಿ. ಅವರು ನಿಮಗೆ ಮನುಷ್ಯರು ತಾನೆ. ಆಯ್ತು, ಈಗ ಎಲ್ಲ ಕಡೆ ಗೊಲ್ಲರು ಎಲ್ಲಿದ್ದಾರೆ ಆ ಭಾಗದಲ್ಲಿ 2 ಕ್ಯಾನ್ ಹಾಲು ಬಂದು ಅಲ್ಲಿ ಒಂದು ಉಪಕೇಂದ್ರ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಗೊಲ್ಲಟ್ಟಿಗಳಿರಂತ ಜಾಗ ಇಂಟೀರಿಯರ್ ಇರ್ತಾರೆ, ಊರಿಂದ ತುಂಬಾ ದೂರ. ಈಗ ಒಂದು ಉದಾಹರಣೆ ಕೊಡ್ತೀನಿ, ಮೂಡ್ಲಪಾಳ್ಯ ಅಂತ ಒಂದು ಊರಲ್ಲಿ ಡೈರಿ ಮಾಡಿದ್ದೀವಿ. ಈಗ ಉಪಕೇಂದ್ರ ಮಾಡಿದ್ರೆ 2 ಕ್ಯಾನ್, ಬೆಳಗ್ಗೆ 2 ಕ್ಯಾನ್, ಸಂಜೆ 2 ಕ್ಯಾನ್ ಹಾಲು ಬರುತ್ತೆ, ಅಷ್ಟೇ, ಜಾಸ್ತಿ ಬರಲ್ಲ. ಅವರು ಹಾಲು ಹಾಕ್ಬೇಕು ಅಂದ್ರೆ ಶಿವಸಂದ್ರ ಅನ್ನೋ ಊರಿಗೆ ಬರಬೇಕು. ಆ ಊರಿಗೆ ಅವರು 6 ಕಿಲೋಮೀಟರ್ ದೂರ ನಡಬೇಕು. 6 ಕಿಲೋಮೀಟರ್ ದೂರ ನಡಬೇಕು. ಇದು ಎಲ್ಲರಿಗೂ ಸಮಾಧಾನನ? ಲೀಡರ್ಗಳಿಗೆಲ್ಲ ಸಮಾಧಾನನ? ಸಮಾಧಾನನ? ಅವರೇನ್ ಪಾಪ ಕೇಳಿ, ಈಗ ಮೂಡ್ಲಪಾಳ್ಯದ ನಾನೇ ಬನ್ನಿ ಡೈರಿ ಮಾಡ್ಕೊಡ್ತೀನಿ, 6 ಕಿಲೋಮೀಟರ್ ನಡಿಬೇಡಿ. ನಮ್ಮ ಹೆಣ್ಮಕ್ಳು ಸಂಜೆ ಮುಂಚೆಯಲ್ಲಿ ಆ ಭಾರನ ಹೊತ್ಕೊಂಡು ಊರಿಂದ ಊರಿಗೆ ಹೋಗೋದು ಬೇಡ. ಈ ಸಂದರ್ಭದಲ್ಲಿ ತುಳಸಿದಾಸ್ ಜಿ, ರಂಗನಾಥ್, ಮುನಿಯಪ್ಪ, ತುಮುಲ್ ಅಧಿಕಾರಿಗಳಾದ ಶಂಕರ್ ನಾಗ್, ಮೋಹನ್, ರಾಜು, ಪವನ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಚೇತನ್ ಗೌಡ, A1 ಟಿವಿ, ಗುಬ್ಬಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.